ನಿಜನೇ. ಆದ್ರೆ ನಿಮ್ಮನ್ನ ನಾನು ತುಂಬಾ ದ್ವೇಷ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ತೀರಾ? ನಾಗ ಸರಿ, ಹಾಗಾದ್ರೆ ನಡೆ ನಮ್ಮ ಮನೆಗೆ. ಹೆಣ್ಮಕ್ಳು ನನ್ನ ಎದುರಿನಲ್ಲಿ ಕಣ್ಣೀರು ಹಾಕಿದರೆ ಅದನ್ನ ನೋಡಿಕೊಂಡು ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ಹಾಗಾದ್ರೆ ನೀವು ನನ್ನನ್ನು ಕ್ಷಮಿಸಿ ನಿಮ್ಮ ಜೀವನ ಸಂಗಾತಿ ಮಾಡಿಕೊಂಡು ನಿಮ್ಮ ಜೊತೆಯಲ್ಲಿ ಜೀವನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀರಾ? ಓಕೆ, ಹೋಗೋಣ ನಡಿ ನಮ್ಮ ಮನೆಗೆ. ನಿಮ್ಮ ಮನೆಗ? ಅಯ್ಯೋ, ಮನೆಗೆ ಬೇಡಪ್ಪ, ಬೇಕಿದ್ರೆ ನೀವೇ ನಮ್ಮ ಮನೆಗೆ ಬನ್ನಿ. ನಿಮ್ ಮನೆಗೆ ಬಂದ್ರೆ ನಿಮ್ ಗಂಡ ಸಂಗಮೇಶ್ ಇರೋದಿಲ್ವೇ? ಅಯ್ಯ ಇಲ್ರಿ, ನಾನು ಜೈಲಿಂದ ಬಿಡುಗಡೆ ಆಗಿ ಬಂದಲ್ಲ, ಅದೇ ಬೇಜಾರಲ್ಲಿ ಪುಣ್ಯಾತ್ಮ ಎಲ್ಲ ಹೊರಟೋಗ್ಬಿಟ್ಟಿದ್ದಾನೆ. ಹಾಗಾದ್ರೆ ನಿಮ್ಮ ಮಾವನವರಾದ್ರೂ ಇರ್ತಾರಲ್ಲ? ಅವರು ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿದ್ದಾರೆ. ಇನ್ನು ಮನೆಯಲ್ಲಿ ಇದೆಯಲ್ಲ ಮೂದೇವಿ ಶ್ರೀದೇವಿ ಒಂದೇ ಇರೋದು, ಅದ್ರದ್ದು ನನಗೆ ದೊಡ್ಡ ಬೇಜಾರಾಗಿದೆ. ಹೇಳಿಕೆ ಮಾತಿಗೆ ಕಿವಿಗೊಡುವ ಶ್ರೀದೇವಿಗೆ ಬರೀ ಕಿವಿಗಳು ಮಾತ್ರ ಇವೆ. ಅವಳ ಬಗ್ಗೆ ಯೋಚನೆ ಬಿಡಿ. ಆದರೆ ಈ ದಿನ ನಿಮ್ಮ ಮಾತು ಕೇಳಿ ನನಗೆ ಈ ದಿನ ಕಳೆಯೋದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಇವತ್ತು ಒಂದೇ ಒಂದಿನ ಅಲ್ಲ, ಕಷ್ಟಪಟ್ಟು ಹೇಗಾದ್ರೂ ಕಳ್ಕೊಂಡ್ಬಿಡಿ. ನಾಳೆ ಮಾತ್ರ ಖಂಡಿತ ನಾವಿಬ್ರು ಭೇಟಿ ಆಗ್ಲೇಬೇಕು. ಓಕೆ ಬಾಯ್. ಚೆಲುವ ಚೆಲುವ ಬೇಲೂರ ಚೆನ್ನ ಚೆಲುವ, ಅಂತೂ ನಾನ್ ಬಯಸಿದಾಗ ಕೈಗೆ ಸಿಗದ ಬಹುದೂರ ಹೋಗಿದ ಬೆಡಗಿ, ನಾನು ಕೆಣಕುವುದಕ್ಕಿಂತ ಮುಂಚೆನೆ ನನ್ನ ಮೋಹದ ಬಲೆಯಲ್ಲಿ ಕೊಳ್ತಾಳಂತ ನಾನು ಭಾವಿಸಿರಲಿಲ್ಲ. ಓಕೆ, ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವುದೇ ಬುದ್ಧಿವಂತರ ಲಕ್ಷಣ.